ಸ್ನೇಹಿತರೆ, ರಾಮನವಮಿಯ ದಿನ ಖಂಡಿತವಾಗಿ ಒಂದು ವಸ್ತುವನ್ನು ತಿನ್ನಿರಿ. ಇಡೀ ವರ್ಷ ನಿಮ್ಮ ಮನೆಗೆ ಹಣ ತುಂಬಿಕೊಂಡು ಬರುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ರಾಮನವಮಿಯ ದಿನ ಯಾವ ರೀತಿಯಾದ ವಿಶೇಷವಾದ ಉಪಾಯಗಳನ್ನು ಮಾಡಬೇಕು, ಜೊತೆಗೆ ಯಾವ ಒಂದು ವಸ್ತುವನ್ನು ತಿನ್ನೋದರಿಂದ ಇಡೀ ವರ್ಷ ನಿಮ್ಮ ಮನೆಗೆ ಹಣ ತುಂಬಿಕೊಂಡು ಬರುತ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಹೇಗೆ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ಸಮೃದ್ಧಿ ಆಗುತ್ತದೆ, ಹೇಗೆ ಸುಖ ಶಾಂತಿ ಸಿರಿ ಸಂಪತ್ತಿನ ಆಗಮನ ಆಗುತ್ತದೆ, ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯನ್ನು ಭಗವಂತನಾದ ಶ್ರೀಹರಿ ನಾರಾಯಣರ 21ನೆಯ ಅವತಾರ ಆದ ತ್ರೇತಾಯುಗದಲ್ಲಿ ಮಹಾರಾಜರಾದ ದಶರಥರ ಪುತ್ರರಾಗಿ ಅಂದರೆ ಮಹಾರಾಣಿ ಕೌಶಲ್ಯ ಅವರ ಮನೆಯಲ್ಲಿ ಮರಿಯಾದ ಪುರುಷೋತ್ತಮರಾದ ಪ್ರಭು ಶ್ರೀರಾಮರ ಜನನ ಆಗುತ್ತದೆ. ಈ ಒಂದು ಕಾರಣದಿಂದಾಗಿ ರಾಮನವಮಿಯ ದಿನ ತುಂಬಾ ವಿಶೇಷ ಅಂತ ತಿಳಿಯಲಾಗಿದೆ. ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಈ ಒಂದು ಮಾತನ್ನು ಬರೆದಿದ್ದಾರೆ. ನವಮಿ ತಿಥಿ ಮಧುಮಾಸ, ಪುಣಿತ ಶುಕ್ಲ ಪಕ್ಷ, ಅಭಿಜಿತ್ ಹರಿದೃತ ಅಂದರೆ ಅಭಿಜಿತ್ ಮುಹೂರ್ತದಲ್ಲಿ ಭಗವಂತನಾದ ಶ್ರೀರಾಮರ ಜನ್ಮವಾಗುತ್ತದೆ. ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಸರಿಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮರ ಜನ್ಮವಾಯಿತು. ಇವರ ಜನ್ಮ ಅಯೋಧ್ಯೆಯಲ್ಲಿ ಆಯಿತು. ಆಗಿನಿಂದ ರಾಮನವಮಿ ಎಲ್ಲಕ್ಕಿಂತ ಮಹತ್ವಪೂರ್ಣ ಮತ್ತು ತುಂಬಾ ವಿಶೇಷ ಅಂತ ತಿಳಿಯಲಾಗಿದೆ. ರಾಮನವಮಿಯ ದಿನ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ ಹಲವಾರು ಶುಭ ಸಂಯೋಗಗಳ ನಿರ್ಮಾಣ ಕೂಡ ಆಗುತ್ತಿದೆ. ಇದೇ ಒಂದು ಕಾರಣದಿಂದಾಗಿ ಈ ರಾಮನವಮಿ ಇನ್ನಷ್ಟು ವಿಶೇಷವಾಗಲಿದೆ. ಒಂದು ವೇಳೆ ರಾಮನವಮಿಯ ದಿನ ನಾವೇನಾದರೂ ಹೊಸ ಕಾರ್ಯಗಳನ್ನು, ಯಾವುದಾದ್ರೂ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ, ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೆ ಅವು ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಲಾಭಗಳನ್ನು ಕೊಡುತ್ತವೆ. ಈ ರಾಮನವಮಿಯ ದಿನ ಯಾವ ಒಂದು ವಸ್ತುವನ್ನು ತಿನ್ನೋದ್ರಿಂದ ಇಡೀ ವರ್ಷದ ತನಕ ಹಣದ ಕೊರತೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯದಿರಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ನಿಮ್ಮ ಬಳಿ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆಯಿರಿ. ಸ್ನೇಹಿತರೆ, ಈ ರಾಮನವಮಿಯಲ್ಲಿ ತುಂಬಾ ವಿಶೇಷವಾದ ಮತ್ತು ಅಪರೂಪವಾದ ಯೋಗಗಳು ಇವೆ. ಯಾಕಂದರೆ ಈ ದಿನ ಹಲವಾರು ಶುಭ ಸಂಯೋಗಗಳ ನಿರ್ಮಾಣ ಕೂಡ ಆಗುತ್ತಿದೆ. ಇದೇ ಒಂದು ಕಾರಣದಿಂದಾಗಿ ರಾಮನವಮಿಯ ದಿನ ನೀವೇನಾದರೂ ವಿಶೇಷವಾದ ಆ ಒಂದು ವಸ್ತುವನ್ನು ತಿಂದರೆ ಇಡೀ ವರ್ಷ ನಿಮಗೆ ಹಣದ ಕೊರತೆ ಆಗೋದಿಲ್ಲ, ಹಣದ ಸಮಸ್ಯೆಗಳನ್ನು ಎದುರಿಸುವಂಥ ಸ್ಥಿತಿಯೇ ಬರೋದಿಲ್ಲ. ಹೌದು ಸ್ನೇಹಿತರೆ, ಈ ದಿನ ಮುಂಜಾನೆ ನೀವು ಬೇಗನೆ ಎದ್ದೇಳಬೇಕು. ಸ್ನಾನ ನಿತ್ಯ ಕರ್ಮಗಳಿಂದ ನಿವೃತ್ತರಾಗಿ ಮನೆಯಲ್ಲಿರುವಂಥ ದೇವರ ಪೂಜೆಗಳನ್ನು ಮಾಡಬೇಕು. ಭಗವಂತನಾದ ಸೂರ್ಯನಾರಾಯಣರಿಗೆ ಖಂಡಿತವಾಗಿ ಜಲವನ್ನು ಅರ್ಪಿಸಿರಿ. ಜೊತೆಗೆ ರಾಮನವಮಿಯ ವ್ರತವನ್ನು ಮಾಡಿರಿ. ಈ ವ್ರತವನ್ನು ನೀವು 3 ಕಾಲಗಳಲ್ಲೂ ಸಹ ಮಾಡಬಹುದು. 3 ಕಾಲಗಳ ಅರ್ಥ ಮುಂಜಾನೆಯ ಸೂರ್ಯೋದಯ ಸಮಯವನ್ನು ಹಿಡ್ಕೊಂಡು ಮಧ್ಯಾಹ್ನ 2:50 ಸಮಯ ಆಗಿರುತ್ತದೆ. ಒಂದು ವೇಳೆ ನೀವೇನಾದರೂ ರಾಮನವಮಿಯ ವ್ರತವನ್ನು ಮಾಡಲು ಇಷ್ಟಪಡ್ತಾ ಇದ್ದರೆ ಈ 3 ಸಮಯದ ವ್ರತವನ್ನು ಮಾಡಿದ ನಂತರ ಊಟ ತಿಂಡಿಗಳನ್ನು ಮಾಡಬಹುದು. ಒಂದು ವೇಳೆ ವ್ರತವನ್ನು ಇಡಲಿಲ್ಲ ಅಂದರೂ ಸರಿ, ನೀವು ರಾಮ ಜನ್ಮೋತ್ಸವದ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಊಟ ತಿಂಡಿಗಳನ್ನು ಮಾಡಬಹುದು. ಎಲ್ಲಕ್ಕಿಂತ ಮೊದಲು ನೀವು ಮುಂಜಾನೆಯ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜಾ ಪಾಠಗಳನ್ನು ಮುಗಿಸಿದ ನಂತರ ಮಧ್ಯಾಹ್ನ ವಿಶೇಷ ಪೂಜೆ ಅರ್ಚನೆಗಳನ್ನು ಮಾಡಿರಿ. ಪ್ರಭು ಶ್ರೀರಾಮರ ಪೂಜೆಯನ್ನು ಮಾಡಲು ಅವರನ್ನು ನೀವು ಆಹ್ವಾನಿಸಬೇಕಾಗುತ್ತದೆ. ಆಹ್ವಾನಿಸಲು ಎಲ್ಲಕ್ಕಿಂತ ಮೊದಲು ಅವರ ಮುಂದೆ ಹೂಗಳನ್ನು, ಅಕ್ಷತೆಗಳನ್ನು ಇಡಬೇಕು. ಇದಾದ ನಂತರ ಪ್ರಭು ಶ್ರೀರಾಮ ಅವರಿಗೆ ಅಭಿಷೇಕ ಮಾಡಲಾಗುತ್ತದೆ. 4 ಬಾರಿ ಭಗವಂತನಿಗೆ ಸ್ನಾನ ಮಾಡಿಸಬೇಕು. ಭಗವಂತನಿಗೆ ಹಾಲು, ಸಕ್ಕರೆ ಜೊತೆಗೆ ಪಂಚಾಮೃತ ಇದನ್ನು 5 ವಸ್ತುಗಳಿಂದ ರೆಡಿ ಮಾಡಿರ್ತಾರೆ. ಇದರಿಂದ ಅಭಿಷೇಕ ಮಾಡಿಸಿರಿ. ಶ್ರೀಗಂಧ ನೀರಿನಿಂದ ಸ್ನಾನ ಮಾಡಿಸಿರಿ. ನಂತರ ಸುಗಂಧ ದ್ರವ್ಯವನ್ನು ಹಚ್ಚಿರಿ. ಇದಾದ ನಂತರ ಭಗವಂತನಿಗೆ ಖಂಡಿತವಾಗಿ ತುಳಸಿ ದಳಗಳನ್ನು ಅರ್ಪಿಸಿರಿ. ಯಾಕಂದರೆ ತುಳಸಿ ದಳಗಳು ಭಗವಂತನಾದ ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದ್ದು. ಇದಾದ ನಂತರ ಅಕ್ಷತೆ, ಹೂವಿನ ಮಾಲೆಗಳನ್ನು ಅರ್ಪಿಸಿರಿ. ಆ ನಂತರ ಭಗವಂತನಿಗೆ ಅನೇಕ ಪ್ರಕಾರದ ಸುಗಂಧ ದ್ರವ್ಯಗಳನ್ನು ಹಚ್ಚಬಹುದು. ಇದಾದ ನಂತರ ಭಗವಂತನಿಗೆ ಸುಂದರವಾದ ವಸ್ತ್ರಗಳನ್ನು ಧರಿಸಿರಿ. ಇಲ್ಲಿ ಚೆನ್ನಾಗಿ ಭಗವಂತನನ್ನು ಶೃಂಗರಿಸಬೇಕು. ಈ ಕಾರ್ಯವನ್ನು ಮಧ್ಯಾಹ್ನ 12 ಗಂಟೆ ಮುನ್ನವೇ ಮಾಡಿ ಮುಗಿಸಬೇಕು. ಸರಿಯಾಗಿ 12 ಗಂಟೆಯ ನಂತರ ಭಗವಂತನ ಮುಂದೆ ನೈವೇದ್ಯವನ್ನು ಇಡಬೇಕು.
ಭಗವಂತನಿಗೆ ನೈವೇದ್ಯದ ರೂಪದಲ್ಲಿ ಅನೇಕ ಪ್ರಕಾರದ ಸಿಹಿ ತಿನಿಸುಗಳನ್ನು ಮಿಠಾಯಿಗಳನ್ನು ಇಡಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು, ಸೇಬುಹಣ್ಣು, ದ್ರಾಕ್ಷಿಹಣ್ಣು ಇತ್ಯಾದಿ ಹಣ್ಣುಗಳನ್ನು ಅರ್ಪಿಸಬಹುದು. ಒಂದು ವೇಳೆ ಎಲ್ಲಕ್ಕಿಂತ ಪ್ರಿಯವಾದ ವಸ್ತು ಯಾವುದಾದ್ರೂ ಇದೆ ಅಂದರೆ ಅದು ಖೀರು ಆಗಿದೆ, ಅಂದರೆ ಪಾಯಸ. ಇದು ಭಗವಂತನಾದ ಶ್ರೀರಾಮರಿಗೆ ತುಂಬಾ ಇಷ್ಟವಾದ ವ್ಯಂಜನ ಆಗಿದೆ. ಒಂದು ವೇಳೆ ನೀವೇನಾದರೂ ವ್ರತವನ್ನು ಮಾಡ್ತಾ ಇದ್ದರೆ ಹಣ್ಣುಗಳ ಬದಲಿಗೆ ಪಾಯಸವನ್ನು ದೇವರಿಗೆ ಅರ್ಪಿಸಬಹುದು. ಒಂದು ವೇಳೆ ನೀವು ವ್ರತವನ್ನು ಇಡ್ತಾ ಇಲ್ಲ ಅಂದರೆ ಭಗವಂತನ ಜನ್ಮೋತ್ಸವದ ನಂತರ ಊಟವನ್ನು ಮಾಡಲು ಹೊರಟರೆ ಇಲ್ಲಿ ನೀವು ಅಕ್ಕಿಯ ಪಾಯಸವನ್ನು ರೆಡಿ ಮಾಡಿ ಭಗವಂತನ ಮುಂದೆ ಇಡಬಹುದು. ಈ ಪಾಯಸದ ಒಳಗಡೆ ತುಳಸಿ ದಳಗಳನ್ನು ಹಾಕಿರಿ, ಅದರ ಸುತ್ತಲೂ ನೀರನ್ನು ಸಿಂಪಡಿಸಿರಿ. ಆನಂತರ ಆರತಿಯನ್ನು ದೇವರಿಗೆ ಮಾಡಿರಿ. ಆರತಿ ಆದ ನಂತರ ದೇವರಿಗೆ ಅರ್ಪಿಸಿದಂಥ ನೈವೇದ್ಯವನ್ನು ಜನರಲ್ಲಿ ಕುಟುಂಬದಲ್ಲಿ ಪ್ರಸಾದದ ರೂಪದಲ್ಲಿ ಹಂಚಬೇಕು. ಆನಂತರ ಭಗವಂತನ ಆರಾಧನೆಯನ್ನು ಮಾಡಬೇಕು. ಆರತಿ ಆದ ನಂತರ ಶ್ರೀರಾಮಚರಿತ ಮಾನಸ ಪಾಠವನ್ನು ಮಾಡಬೇಕು. ಈ ದಿನ ಖಂಡಿತವಾಗಿ ರಾಮಚರಿತ ಮಾನಸ ಪಾಠವನ್ನು ಓದಬೇಕು. ಯಾಕಂದರೆ ಇದೇ ದಿನದಿಂದ ರಾಮಚರಿತ ಮಾನಸವು ಶುರುವಾಗಿತ್ತು. ಹಾಗಾಗಿ ಈ ದಿನ ರಾಮನಾಮ ಸ್ಮರಣೆಯನ್ನು ಉಚ್ಚಾರಣೆಯನ್ನು ಖಂಡಿತವಾಗಿ ಮಾಡಬೇಕು. ಪೂಜೆ ಆರತಿ ಮುಗಿದ ನಂತರ ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಈ ರೀತಿ ಮಾಡಬೇಕು. ಹೇ ಭಗವಂತ, ನೀವಂತೂ ಅಂತರ್ಯಾಮಿಯಾಗಿದ್ದೀರಾ. ನೀವೇ ಸಾಕ್ಷಾತ್ ಭಗವಂತನಾದ ವಿಷ್ಣುವಿನ ಅವತಾರವೂ ಆಗಿದ್ದೀರಾ. ಮನಸ್ಸಿನ ಪ್ರಾರ್ಥನೆ, ಮನಸ್ಸಿಚ್ಛೆಯ ಪ್ರಾರ್ಥನೆಯನ್ನು ನಿಮ್ಮಲ್ಲಿ ಅದೆಷ್ಟೆಲ್ಲ ಆಸೆಗಳು ಮನಸ್ಸಿಚ್ಛೆಗಳು ಇರುತ್ತವೆಯೋ ಅವುಗಳನ್ನೆಲ್ಲ ನೀವು ಭಗವಂತನಾದ ಶ್ರೀರಾಮರ ಮುಂದೆ ಹೇಳಿಕೊಳ್ಳಿರಿ. ಅವರಿಗೆ ಈ ರೀತಿಯಾಗಿ ಹೇಳಿರಿ, ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಎಷ್ಟೆಲ್ಲ ಇವೆಯೋ ಅವುಗಳನ್ನು ಖಂಡಿತವಾಗಿ ಪೂರ್ತಿಗೊಳಿಸಿರಿ. ಇದಾದ ನಂತರ ಯಾವಾಗ ನೀವು ಊಟವನ್ನು ಮಾಡಲು ಹೊರಡ್ತೀರೋ ಈ ದಿನ ಪ್ರಸಾದದ ರೂಪದಲ್ಲಿ ಯಾವ ನೈವೇದ್ಯವನ್ನು ನೀವು ಶ್ರೀರಾಮರಿಗೆ ಅರ್ಪಿಸಿರ್ತೀರೋ ಅದನ್ನು ಸ್ವತಃ ನೀವು ಸಹ ತಿನ್ನಿರಿ. ಅಂದರೆ ರಾಮನವಮಿಯ ದಿನ ನೀವು ತಿನ್ನಬೇಕಾಗಿರುವಂಥ ಆ ಒಂದು ವಸ್ತು ಇದೇ ಆಗಿದೆ. ಈ ದಿನ ಈ ಪಾಯಸವನ್ನು ತಿನ್ನುವುದಕ್ಕೆ ವಿಶೇಷವಾದ ಮಹತ್ವ ಕೂಡ ಇದೆ. ರಾಮನವಮಿಯ ದಿನ ಒಂದು ವೇಳೆ ಈ ಪಾಯಸವನ್ನು ನೀವು ತಿಂದರೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ದರಿದ್ರತೆ ಅಂಟೋದಿಲ್ಲ. ಇಡೀ ವರ್ಷ ಹಣದ ಹೊಳೆಯೇ ಹರಿಯುತ್ತದೆ. ಭಗವಂತನಾದ ಶ್ರೀರಾಮಚಂದ್ರರ ಆಶೀರ್ವಾದವೂ ಸಿಗುತ್ತದೆ. ಹಾಗಾಗಿ ಖಂಡಿತವಾಗಿ ರಾಮನವಮಿಯ ದಿನ ಪಾಯಸವನ್ನು ಅಥವಾ ಖೀರನ್ನು ತಿನ್ನಿರಿ. ಯಾವಾಗ ನೀವು ಈ ಪಾಯಸವನ್ನು ತಿನ್ನುತ್ತೀರೋ ಅದರಲ್ಲಿ ಖಂಡಿತವಾಗಿ ಒಂದು ಏಲಕ್ಕಿಯನ್ನು ಸೇರಿಸಿರಿ. ಇಲ್ಲಿ ಯಾವ ಹಣ್ಣುಗಳನ್ನೆಲ್ಲ ನೈವೇದ್ಯದ ರೂಪದಲ್ಲಿ ದೇವರಿಗೆ ಅರ್ಪಿಸಿರುತ್ತೀರೋ ಅವುಗಳನ್ನು ಸಹ ಖಂಡಿತವಾಗಿ ನೀವೆಲ್ಲರೂ ತಿನ್ನಿರಿ. ಒಂದು ವೇಳೆ ಪಾಯಸದಲ್ಲಿ ಬೆಲ್ಲವನ್ನು ಸೇರಿಸಿ ನೀವು ತಿಂದರೆ ಇದು ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಅಂತ ತಿಳಿಯಲಾಗಿದೆ. ಇದನ್ನು ಪ್ರಸಾದದ ರೂಪದಲ್ಲಿ ಮನೆಯ ಜನರಿಗೆಲ್ಲ ಹಂಚಬೇಕು. ಯಾಕಂದರೆ ಭಗವಂತನಾದ ಶ್ರೀರಾಮರಿಗೆ ಪಾಯಸ ಅಂದರೆ ಅತ್ಯಂತ ಪ್ರಿಯವಾಗಿದ್ದು ಇಲ್ಲಿ ಯಾವ ವಿಷಯಗಳೆಲ್ಲ ಭಗವಂತನಾದ ಶ್ರೀರಾಮರಿಗೆ ಇಷ್ಟ ಆಗುತ್ತವೆಯೋ ಒಂದು ವೇಳೆ ರಾಮನವಮಿಯ ದಿನ ಅವುಗಳನ್ನು ನೀವು ಸೇವನೆ ಮಾಡಿದ್ರೆ ಇಡೀ ವರ್ಷ ಹಣ ಹರಿದು ಬರುತ್ತದೆ. ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ. ಸ್ನೇಹಿತರೆ, ಈ ಬಾರಿ ರಾಮನವಮಿಯ ದಿನ ವಿಶೇಷವಾದ ಅಪರೂಪವಾದ ಶುಭ ಯೋಗಗಳು ಬಂದಿವೆ. ಇನ್ನೊಂದೆಡೆ ಕೆಲವು ರಾಜ್ಯ ಯೋಗಗಳು ಕೂಡ ಇರುತ್ತವೆ. ಹಲವಾರು ಗ್ರಹಗಳಲ್ಲಿ ತ್ರಿಗ್ರಹ ಯೋಗ ಕೂಡ ಇರುತ್ತದೆ. ಕೆಲವು ಧನ ಯೋಗಗಳು ಕೂಡ ಇರುತ್ತವೆ. ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇಲ್ಲಿ ಇರುತ್ತದೆ. ಇಷ್ಟೆಲ್ಲ ಒಳ್ಳೆಯ ಯೋಗಗಳು ಇರುವಂಥ ದಿನದಲ್ಲಿ ನೀವೇನಾದರೂ ಈ ಪಾಯಸವನ್ನು ತಿಂದರೆ, ಕಪ್ಪು ಅಥವಾ ಕೆಂಪು ಬಣ್ಣದ ದ್ರಾಕ್ಷಿ ಹಣ್ಣುಗಳನ್ನೇನಾದರೂ ತಿಂದರೆ, ಒಂದು ವೇಳೆ ಈ ಹಣ್ಣುಗಳು ಸಿಗಲಿಲ್ಲ ಅಂದರೆ ಹಸಿರು ದ್ರಾಕ್ಷಿಗಳನ್ನಾದರೂ ತಿನ್ನಿರಿ. ಇಡೀ ವರ್ಷ ಹಣದ ಕೊರತೆ ನಿಮಗೆ ಆಗೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ. ಸ್ನೇಹಿತರೆ, ಈ ಒಂದು ವಸ್ತುವನ್ನು ತಿನ್ನೋದ್ರಿಂದ ಜೀವನದಲ್ಲಿರುವಂಥ ನಿಮ್ಮ ಎಲ್ಲ ಕಷ್ಟ ತೊಂದರೆಗಳು ದೂರ ಆಗುತ್ತವೆ. ನೇರವಾಗಿ ಭಗವಂತನ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ಬೀಳುತ್ತದೆ. ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ಸ್ನೇಹಿತರೆ, ಖಂಡಿತವಾಗಿ ರಾಮನವಮಿಯ ದಿನ ಈ ಒಂದು ವಸ್ತುವನ್ನು ತಿನ್ನಿರಿ. ಆನಂತರ ನಡೆಯುವಂಥ ಚಮತ್ಕಾರವನ್ನು ನೀವೇ ನೋಡಿರಿ. ಭಗವಂತನಾದ ಶ್ರೀರಾಮರು ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಭಂಡಾರವನ್ನೇ ತುಂಬಿಬಿಡುತ್ತಾರೆ. ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ರಾಮನವಮಿಯ ದಿನ ಈ ವಸ್ತುಗಳನ್ನು ತಿನ್ನೋದರಿಂದ ತುಂಬಾ ವಿಶೇಷವಾದ ಶುಭ ಲಾಭಗಳು ಸಿಗುತ್ತವೆ. ಈ ದಿನ ಬೇಕಾದರೆ ನೀವು ಸಾಬುದಾನೆಯ ಅನ್ನವನ್ನು ಮಾಡಿ ತಿನ್ನಬಹುದು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈ ದಿನ ತಪ್ಪದೆ ಮುಂಜಾನೆ ಮತ್ತು ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ಉತ್ಸವಗಳನ್ನು, ಪೂಜೆ ಅರ್ಚನೆಗಳನ್ನು ಮಾಡಿರಿ. ಭಗವಂತನಾದ ಶ್ರೀರಾಮರ ಭಕ್ತಿಯಲ್ಲಿ ಲೀನರಾಗಿರಿ. ಖಂಡಿತವಾಗಿ ಈ ದಿನ ನೀವು ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು. ಯಾವ ವಸ್ತುಗಳನ್ನು ನೀವು ತಿನ್ನುತ್ತೀರೋ ಖಂಡಿತವಾಗಿ ಕುಟುಂಬದವರಿಗೂ ಸಹ ತಿನ್ನಿಸಿರಿ. ಈ ಶುಭ ಮುಹೂರ್ತದಲ್ಲಿ ಅಪೂರ್ವವಾದ ಧನಯೋಗ, ರಾಜಯೋಗ ಇರುವ ಕಾರಣದಿಂದಾಗಿ
ಈ ಕೆಲವು ವಸ್ತುಗಳನ್ನು ಖಂಡಿತವಾಗಿ ನೀವು ಸಹ ತಿನ್ನಿರಿ. ಇವುಗಳ ಜೊತೆಗೆ ನಿಮಗೇನಾದರೂ ಪತ್ರೆ ಹಣ್ಣು ಅಥವಾ ಬಿಲ್ಲಪತ್ರೆಯ ಹಣ್ಣು ಸಿಕ್ಕರೆ ಖಂಡಿತವಾಗಿ ರಾಮನವಮಿಯ ದಿನ ಭಗವಂತನಾದ ಶ್ರೀರಾಮರಿಗೆ ನೈವೇದ್ಯದ ರೂಪದಲ್ಲಿ ಅದನ್ನು ಅರ್ಪಿಸಿರಿ. ಅವರ ಫೋಟೋ ಅಥವಾ ಮೂರ್ತಿಯ ಮುಂದೆ ಆ ಹಣ್ಣುಗಳನ್ನು ಇಟ್ಟುಬಿಡಿ. ಒಂದು ವೇಳೆ ಬಿಲ್ಲಪತ್ರೆ ಹಣ್ಣನ್ನು ನೀವು ಭಗವಂತನಿಗೆ ಅರ್ಪಿಸಿದ ನಂತರ ಪ್ರಸಾದದ ರೂಪದಲ್ಲಿ ಅದನ್ನು ತಿಂದರೆ ಜೀವನದಲ್ಲಿ ಯಾವತ್ತಿಗೂ ದರಿದ್ರತೆಯನ್ನು ಎದುರಿಸುವಂಥ ಸ್ಥಿತಿ ಬರೋದಿಲ್ಲ. ಜೀವನದಲ್ಲಿ ಅಪಾರ ಧನ ಸಂಪತ್ತಿನ ಆಗಮನ ಆಗುತ್ತದೆ. ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತದೆ. ಇಲ್ಲಿ ಬಿಲ್ಲಪತ್ರೆ ಹಣ್ಣಿನಲ್ಲಿರುವಂಥ ಅಂಟಿನ ಭಾಗವನ್ನು ಬಿಟ್ಟು ಉಳಿದ ಭಾಗವನ್ನು ಸಿಹಿ ಪದಾರ್ಥವನ್ನು ತಿನ್ನಬಹುದು. ಈಗಿನ ದಿನಗಳಲ್ಲಿ ಈ ಹಣ್ಣು ತುಂಬ ಸುಲಭವಾಗಿ ನಿಮಗೆ ಸಿಗುತ್ತದೆ. ಹಾಗಾಗಿ ಖಂಡಿತವಾಗಿ ಆ ಹಣ್ಣನ್ನು ತೆಗೆದುಕೊಂಡು ಬಂದು ಭಗವಂತನಾದ ಶ್ರೀರಾಮರಿಗೆ ಅರ್ಪಿಸಿರಿ. ಅದನ್ನು ಕುಟುಂಬದವರಿಗೂ ಸಹ ಪ್ರಸಾದದ ರೂಪದಲ್ಲಿ ಹಂಚಿರಿ. ಅನಂತರ ಆಗುವಂಥ ಚಮತ್ಕಾರವನ್ನು ನೀವೇ ನೋಡಿರಿ. ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ನಿಮಗೆ ಬರುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.